ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಣಮಸಾಗರ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರೆ ರಥೋತ್ಸವ ಬೆಳಿಗ್ಗೆ 10 ಗಂಟೆಗೆ ಮಹಾರಥೋತ್ಸವ ಜರುಗಿದೆ. ಹೌದು, ಈ ರಥೋತ್ಸವದ ದೃಶ್ಯ ಕಂಡುಬರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಹಣಮಸಾಗರ ಎಲ್ಲ ಜಾತ್ರೆಯಲ್ಲಿ ನಾವು ಸಹಜವಾಗಿ ನೋಡ್ತಾ ಇರ್ತೇವೆ. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಜರುಗುತ್ತೆ. ಕ್ಷೇತ್ರದ ಹಣಮಸಾಗರ ಜಾತ್ರೆಯಲ್ಲಿ ಶ್ರೀ ಮಾರುತೇಶ್ವರ ರಥೋತ್ಸವ ಬೆಳಿಗ್ಗೆ 10 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಈ ಜಾತ್ರೆಯ ವಿಶೇಷತೆ ಕುರಿತು ಜಾತ್ರಾ ಕಮಿಟಿ ಅಧ್ಯಕ್ಷರು ಮಾಧ್ಯಮದೊಂದಿಗೆ ಈ ಜಾತ್ರೆಯ ವಿಶೇಷತೆಯನ್ನ ಹಂಚಿಕೊಂಡಿದ್ದಾರೆ. ಶ್ರೀ ಮಾರುತಿ ದೇವಸ್ಥಾನ ನೆನೆಸಿದ್ದು ಹೀಗಾಗಿದ್ದಲ್ಲ, ಅದು ಬಹು ವಿಶೇಷ ಕಾಲದಿಂದ ಬಂದಂಥ ಶ್ರೀ ಮಾರುತಿ ದೇವರಲ್ಲಿವ ಈ ದೇವರಿಗೆ ಪ್ರತಿ ವರ್ಷ ರಥೋತ್ಸವ ಜರಗಲಿದೆ. ಹಾಗೂ ಈ ಚಿತ್ರೂರು ಹಾಗೂ ಹಣಸಾಗರ ಗ್ರಾಮದ ಭಕ್ತರು ಕೂಡ ರಥೋತ್ಸವ ಅಲ್ಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡೋಣಂಥೇಳಿ ನೆರವೇರಿಸಿರು. ಆ ಕಾರಣದಿಂದ ಈಗ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈಗಾಗಿದ್ದಲ್ಲ, 10, 20, 30 ವರ್ಷಗಳಿಂದ ಬಂದಂಥ ಶ್ರೀ ಮಾರುತಿ ದೇವರದಾರಿವ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಷ್ಟೇ ಅಲ್ಲ, ಯಾವುದು ಅಡ್ಗೆಲ್ಲ ಬಸರಿಗೆ, ಚುಂಚನೂರ, ಕಿರದಾಳ, ಜಗಮಾಳ, ಚುಂಚನೂರ, ತೋರಣಗಟ್ಟಿ, ಕಟ್ಕೋಳ ಮತ್ತು ಇದಲ್ಲದೆ ರಾಮದುರ್ಗ ತಾಲೂಕು ಸಮಸ್ತ ಭಕ್ತ ಜನರು ಕೂಡ ಮತ್ತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪೈಕಿ ಹಣಮಸಾಗರ ಗ್ರಾಮದ ಮಾರುತಿಯವರ ಸಂಘ ಇದು. ಈ ದೇವಸ್ಥಾನ ಪೂರ್ವಾದ ಕಾಲದಿಂದ ಬಂದಂಥ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಈ ದೇವರಿಗೆ ನಡ್ಕೊಂಡವರು ಯಾರು ಏನು ನಿಗತ್ತು ನಮಗೆ ಕಮ್ಮಿ ಆಗೈತಿ, ನಮ್ಗೆ ಹಂಗಾಗೈತೆ ಅಂತ ಯಾವ ಭಕ್ತರು ಅಂದಿಲ್ಲ. ಇನ್ನು ಮುಂದೆ ಈ ಬೇಡಿದಂಥ ಕೊಡುವಂಥ ಶ್ರೀ ಮಾರುತಿಯವರು ನಾನೇವ ಇಂಥ ಸಾಮಾನ್ಯ ದೇವರಲ್ಲ, ಈ ದೇವರಿಗೆ ಇಂತಿಂಥವರಲ್ಲ, ಎಲ್ಲ ಕಡೆಯಿಂದ ಕೂಡ ಈ ರಾಮದುರ್ಗ ತಾಲೂಕು ಪೈಕಿ ಹಣಮಸಾಗರ ಗ್ರಾಮಕ್ಕೆ ಬಂದ ಈ ದೇವರಿಗೆ ನಡ್ಕೊಂಡವರು ಯಾವ ಮಾರುತಿಯವರು ಯಾವುದು ಪರ್ತಿ ಬಂದಿಲ್ಲ, ಇನ್ನಾದರೂ ಯಾವುದು ಪರ್ತಿ ಬರಲ್ಲ ಅಂತೇಳಿ ಈ ಮಾರುತಿಯವ್ರಿಗೆ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಅಂತ ಹೇಳಿ ನಾನು 2 ಮಾತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.